ಕರ್ನಾಟಕ ರಾಜಕೀಯದಲ್ಲಿ ಈಗ ಬ್ರ್ಯಾಂಡ್ ಬೆಂಗಳೂರು ಸದ್ದು ಜೋರಾಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕನಸಿನ ಕೂಸಾದ ಬೆಂಗಳೂರಿನ ಅಭಿವೃದ್ಧಿ ಯೋಜನೆಗಳಿಗೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಭಯವನ್ನ ನೀಡಿದ್ದಾರೆ. ಬರೋಬ್ಬರಿ 60,000 ಕೋಟಿಯ ಬೃಹತ್ ಮೊತ್ತವನ್ನ ಈ ಯೋಜನೆಗಾಗಿ ಮೀಸಲಿಡಲಾಗಿದೆ. ಆದರೆ ಈ ಭಾರಿ ಅನುದಾನ ಕೇವಲ ಅಭಿವೃದ್ಧಿಗಾಗಿ ಮಾತ್ರವೇ ಅಥವಾ ಇದರ ಹಿಂದೆ ಸಿಎಂ ಕುರ್ಚಿ ಜಟಾಪಟಿಯ ರಾಜಕೀಯ ಲೆಕ್ಕಾಚಾರಗಳಿದೆಯಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 60,000 ಕೋಟಿಯ ಅನುದಾನವನ್ನ ನೀಡೋ ಮೂಲಕ ಡಿಕೆ ಶಿವಕುಮಾರ್ ಅವರ ಬಾಯಿ ಮುಚ್ಚಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರಾ ಅಥವಾ ಈ 60,000 ಕೋಟಿ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯಕ್ಕೆ ಮತ್ತು ಸಿಎಂ ಸ್ಥಾನದ ಪೈಪೋಟಿಗೆ ಎಷ್ಟು ಬಲವನ್ನ ತುಂಬಲಿದೆ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳು ಮತ್ತು ಆರ್ಥಿಕ ನೀತಿಗಳು ಒಂದು ನಿರ್ಣಾಯಕ ಘಟ್ಟವನ್ನ ತಲುಪಿವೆ. ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿದ 2026-27 ಬಜೆಟ್ ಕೇವಲ ಅಂಕಿ ಅಂಶಗಳ ದಾಖಲೆಯಲ್ಲ, ಬದಲಾಗಿ ರಾಜ್ಯದ ಆಡಳಿತದಲ್ಲಿರೋ ಕಾಂಗ್ರೆಸ್ ಪಕ್ಷದ ಒಳಗಿನ ಅಧಿಕಾರ ಸಮೀಕರಣಗಳ ಪ್ರತಿಬಿಂಬವಾಗಿದೆ. ಸ್ನೇಹಿತರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾರ್ಚ್ 6 ಅಂದ್ರೆ ಇವತ್ತು ತಮ್ಮ ದಾಖಲೆಯ 17ನೇ ಬಜೆಟ್ ಅನ್ನ ಮಂಡಿಸಿದರು. ಈ ಬಜೆಟ್ನ ಒಟ್ಟು ಗಾತ್ರವು 4 ಲಕ್ಷ ಕೋಟಿಗೂ ಅಧಿಕ ಇತ್ತು. ಇದು ಕಳೆದ ವರ್ಷಕ್ಕಿಂತ ಶೇಕಡ 13.3% ಹೆಚ್ಚಳವನ್ನ ಕಂಡಿದೆ. ರಾಜ್ಯದ ಆರ್ಥಿಕತೆಯು 2025-26ರಲ್ಲಿ ಶೇಕಡ 8.1% ನೈಜ GSDP ಬೆಳವಣಿಗೆಯನ್ನ ಸಾಧಿಸುವ ಮೂಲಕ ರಾಷ್ಟ್ರೀಯ ಸರಾಸರಿಗಿಂತ 7.4% ಹೆಚ್ಚಿನ ಪ್ರಗತಿಯನ್ನ ದಾಖಲಿಸಿದೆ. ಈ ಬೆಳವಣಿಗೆಯ ಹೊರತಾಗಿಯೂ ರಾಜ್ಯದ ಮೇಲೆ ಸಾಲದ ಹೊರೆ ಮತ್ತು ಬದ್ಧ ವೆಚ್ಚಗಳ ಒತ್ತಡವು ತೀವ್ರವಾಗಿದೆ. ರಾಜ್ಯದ ಆರ್ಥಿಕತೆಯಲ್ಲಿ ಸುಮಾರು 60,000 ಕೋಟಿ ರೂಪಾಯಿಗಳ ಮೊತ್ತವು 2 ಪ್ರಮುಖ ಆಯಾಮಗಳಲ್ಲಿ ಚರ್ಚಿತವಾಗ್ತಾ ಇದೆ. ಮೊದಲನೇದಾಗಿ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ವಾರ್ಷಿಕ ವೆಚ್ಚವು ಈ ಮೊತ್ತವನ್ನ ತಲುಪಿದೆ. ಎರಡನೆಯದಾಗಿ ಒಟ್ಟು ಬಜೆಟ್ನಲ್ಲಿ ಸಂಬಳ, ಪೆನ್ಷನ್ ಮತ್ತು ಸಾಲದ ಬಡ್ಡಿ ಪಾವತಿಯಂತಹ ಬದ್ಧ ವೆಚ್ಚಗಳನ್ನು ಕಳೆದ ನಂತರ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಅಥವಾ ಬಂಡವಾಳ ವೆಚ್ಚಕ್ಕಾಗಿ ಲಭ್ಯವಿರುವ ಮೊತ್ತವೂ ಸಹ ಅಂದಾಜು 60,000 ಕೋಟಿ ರೂಪಾಯಿಗಳಷ್ಟೇ ಆಗಿದೆ. ಇದು ರಾಜ್ಯದ ಅಭಿವೃದ್ಧಿ ವೇಗದ ಮೇಲೆ ಮಿತಿಯವನ್ನ ಹೇರಿದ್ದರೂ ಬೆಂಗಳೂರಿನ ಮೂಲಸೌಕರ್ಯ ಯೋಜನೆಗಳಿಗೆ ಮುಖ್ಯಮಂತ್ರಿಗಳು ನೀಡಿರುವ ಅಭಯ ರಾಜಕೀಯವಾಗಿ ಮಹತ್ವದ್ದಾಗಿದೆ. ಇನ್ನು ಸ್ನೇಹಿತರೆ, ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರೋ ಡಿಕೆ ಶಿವಕುಮಾರ್ ಅವರು ನಗರವನ್ನು ಜಾಗತಿಕ ಮಟ್ಟದಲ್ಲಿ ತಾಂತ್ರಿಕ ಹಬ್ ಆಗಿ ಪರಿವರ್ತಿಸಲು ಬರೋಬ್ಬರಿ 1 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ವೆಚ್ಚದ ಬೃಹತ್ ಯೋಜನೆಗಳ ಬ್ಲೂ ಪ್ರಿಂಟ್ ಅನ್ನ ಸಿದ್ಧಪಡಿಸಿದ್ದಾರೆ. ಈ ಯೋಜನೆಗಳಲ್ಲಿ ಸುರಂಗ ರಸ್ತೆ, ಬಿಸಿನೆಸ್ ಕಾರಿಡಾರ್ ಪ್ರಮುಖವಾಗಿವೆ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವೆಂಬಂತೆ ಬಿಂಬಿಸಲಾಗ್ತಾ ಇರುವ ಸುರಂಗ ರಸ್ತೆ ಯೋಜನೆಯು ಡಿಕೆ ಶಿವಕುಮಾರ್ ಅವರ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. ಈ ಯೋಜನೆಯು ನಗರದ ಉತ್ತರ, ದಕ್ಷಿಣ ಮತ್ತು ಪೂರ್ವ ಪಶ್ಚಿಮ ಕಾರಿಡಾರ್ಗಳನ್ನು ಸಂಪರ್ಕಿಸಲಿವೆ. ಸುಮಾರು 40 ಕಿಲೋಮೀಟರ್ ಉದ್ದದ ಈ ಜಾಲಕ್ಕೆ ಒಟ್ಟು 42,500 ಕೋಟಿ ರೂಪಾಯಿಗಳ ವೆಚ್ಚ ಎಂದು ಅಂದಾಜಿಸಲಾಗಿದೆ. ಪ್ರಸ್ತುತ ಹೆಬ್ಬಾಳದಿಂದ ಸಿಲ್ಕ್ ರೋಡ್ ಜಂಕ್ಷನ್ ವರೆಗಿನ 16.75 ಕಿಲೋಮೀಟರ್ ಉದ್ದದ ಮೊದಲ ಹಂತದ ಸುರಂಗ ರಸ್ತೆ ನಿರ್ಮಾಣಕ್ಕೆ ಅದಾನಿ ಗ್ರೂಪ್ ಅತ್ಯಂತ ಕಡಿಮೆ ಬಿಡ್ ಸಲ್ಲಿಸಿದೆ. ಸರ್ಕಾರದ ಅಂದಾಜು ವೆಚ್ಚ 17,698 ಕೋಟಿ ರೂಪಾಯಿಗಳಾಗಿದ್ದರೆ ಅದಾನಿ ಗ್ರೂಪ್ 22,267 ಕೋಟಿ ರೂಪಾಯಿಗಳಿಗೆ ಬಿಡ್ ಮಾಡಿದೆ. ಇದು ಅಂದಾಜಿಗಿಂತ ಶೇಕಡ 24% ಹೆಚ್ಚಳವಾಗಿದೆ. ಈ ಯೋಜನೆಯನ್ನು ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಮಾದರಿಯಲ್ಲಿ ಜಾರಿಗೊಳಿಸಲಾಗ್ತಾ ಇದ್ದು, ಸರ್ಕಾರವು ಶೇಕಡ 40% ಅನುದಾನವನ್ನು ಗ್ಯಾರಂಟಿ ರೂಪದಲ್ಲಿ ನೀಡಲಿದೆ. ಉಳಿದ ಶೇಕಡ 60% ಹಣವನ್ನು ಖಾಸಗಿ ಕಂಪನಿಯೇ ಹೂಡಿಕೆ ಮಾಡಬೇಕು ಮತ್ತು 30 ರಿಂದ 40 ವರ್ಷಗಳ ಕಾಲ ಟೋಲ್ ವಸೂಲಿ ಮಾಡುವ ಹಕ್ಕನ್ನು ಹೊಂದಿರುತ್ತದೆ. ನಗರದ ಹೊರವಲಯದ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು 74 ಕಿಲೋಮೀಟರ್ ಉದ್ದದ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ನಿರ್ಮಾಣಕ್ಕೆ ಬರೋಬ್ಬರಿ 27,000 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಈ ಯೋಜನೆಯು ನಗರದ ಪ್ರಮುಖ IT ಹಬ್ಗಳನ್ನು ಸಂಪರ್ಕಿಸುವ ಮೂಲಕ ಆರ್ಥಿಕ ಚಟುವಟಿಕೆಗಳಿಗೆ ವೇಗವನ್ನ ನೀಡಲಿದೆ.
ಅದೇ ರೀತಿ ಬಿಡದಿ ಸಮೀಪ 9,000 ಎಕರೆ ಪ್ರದೇಶದಲ್ಲಿ ಎಐಸಿಟಿ ಅಥವಾ ಇಂಟಿಗ್ರೇಟೆಡ್ ಟೌನ್ಶಿಪ್ ನಿರ್ಮಿಸಲು ಉದ್ದೇಶಿಸಲಾಗಿದೆ. ಈ ಯೋಜನೆಗಾಗಿ ಭೂಮಿಯನ್ನ ನೀಡುವ ರೈತರಿಗೆ ಎಕರೆಗೆ ಬರೋಬ್ಬರಿ 2 ಕೋಟಿ ರೂಪಾಯಿ ಪರಿಹಾರ ಅಥವಾ 50-50 ಅನುಪಾತದಲ್ಲಿ ಅಭಿವೃದ್ಧಿಪಡಿಸಿದ ನಿವೇಶನಗಳನ್ನು ನೀಡುವ ಬಂಪರ್ ಆಫರ್ ಅನ್ನ ಡಿಕೆ ಶಿವಕುಮಾರ್ ಅವರು ನೀಡಿದ್ದಾರೆ. ಇದು ರೈತ ವಿರೋಧವನ್ನ ಶಮನಗೊಳಿಸುವ ಮತ್ತು ಯೋಜನೆಯನ್ನ ತ್ವರಿತಗೊಳಿಸುವ ಇವರ ರಾಜತಾಂತ್ರಿಕ ನಡೆಯಾಗಿದೆ. ಇನ್ನು ಸ್ನೇಹಿತರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವಿನ ಅಧಿಕಾರ ಹಂಚಿಕೆಯ ಚರ್ಚೆಯು ಕರ್ನಾಟಕ ರಾಜಕೀಯ ಕೇಂದ್ರ ಬಿಂದುವಾಗಿದೆ. 2023ರ ವಿಧಾನಸಭಾ ಚುನಾವಣೆಯ ನಂತರ ಸರ್ಕಾರ ರಚನೆಯಾದಾಗ 2.5 ವರ್ಷಗಳ ನಂತರ ಅಧಿಕಾರ ಹಸ್ತಾಂತರವಾಗಲಿವೆ ಎಂಬ ಗುಪ್ತ ಒಪ್ಪಂದದ ವದಂತಿಗಳು ವ್ಯಾಪಕವಾಗಿದ್ವು. 2025ರ ನವೆಂಬರ್ 20ಕ್ಕೆ ಸರ್ಕಾರದ ಅವಧಿಯು 2.5 ವರ್ಷಗಳನ್ನು ಪೂರೈಸಿದ್ದು ಈ ಜಟಾಪಟಿ ಈಗ ತೀವ್ರಗೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ 17ನೇ ಬಜೆಟ್ ಅನ್ನ ಮಂಡಿಸುವ ಮೂಲಕ ತಾವೇ ರಾಜ್ಯದ ಅಪ್ರತಿಮ ಆರ್ಥಿಕ ತಜ್ಞ ಮತ್ತು ಜನಪ್ರಿಯ ನಾಯಕ ಎಂಬುದನ್ನು ಸಾಬೀತುಪಡಿಸಲು ಪ್ರಯತ್ನಿಸಿದರೆ ಗ್ಯಾರಂಟಿ ಯೋಜನೆಗಳಿಗೆ 60,000 ಕೋಟಿ ರೂಪಾಯಿಗಳನ್ನ ಮೀಸಲಿಡುವ ಮೂಲಕ ಇವರು ತಮ್ಮ ಮತ ಬ್ಯಾಂಕ್ ಅನ್ನ ಭದ್ರಪಡಿಸಿಕೊಂಡಿದ್ದಾರೆ. ಆದರೆ ಅದೇ ಸಮಯದಲ್ಲಿ ಡಿಕೆ ಶಿವಕುಮಾರ್ ಅವರ ಬೆಂಗಳೂರು ಅಭಿವೃದ್ಧಿ ಯೋಜನೆಗಳಿಗೆ ಭಾರಿ ಅನುದಾನ ಮತ್ತು ಗ್ಯಾರಂಟಿಗಳನ್ನ ಘೋಷಿಸಿರುವುದು ಒಂದು ರಾಜಕೀಯ ತಂತ್ರಗಾರಿಕೆಯಾಗಿದೆ. ಇನ್ನು ಬೆಂಗಳೂರು ಅಭಿವೃದ್ಧಿಗೆ ನೀಡಿರುವ ಅನುದಾನ ಅಥವಾ ಬೆಂಬಲದ ಹಿಂದೆ ಕೆಲವು ಪ್ರಮುಖ ರಾಜಕೀಯ ಆಯಾಮಗಳಿವೆ. ಅದರಲ್ಲಿ ಮೊದಲನೇದು ಅಧಿಕಾರ ಹಸ್ತಾಂತರದ ಚರ್ಚೆಯು ತೀವ್ರಗೊಂಡಾಗ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆಗಳಿಗೆ ಹಣಕಾಸಿನ ಬೆಂಬಲವನ್ನು ನೀಡುವ ಮೂಲಕ ಇವರನ್ನ ಸಮಾಧಾನ ಪಡಿಸುವ ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡುತ್ತಿದ್ದಾರೆ ಎಂದು ವಿಶ್ಲೇಷಿಸಲಾಗ್ತಾ ಇದೆ. ಇನ್ನು ಎರಡನೆಯದಾಗಿ ಬೆಂಗಳೂರಿನಂತಹ ಜಾಗತಿಕ ನಗರದ ಅಭಿವೃದ್ಧಿಗೆ ಒತ್ತು ನೀಡುವ ಮೂಲಕ ಸರ್ಕಾರವು ಕೇವಲ ಭಾಗ್ಯಗಳಿಗಷ್ಟೇ ಸೀಮಿತವಾಗಿಲ್ಲ, ಅಭಿವೃದ್ಧಿಗೂ ಕೂಡ ಬದ್ಧವಾಗಿದೆ ಎಂದು ತೋರಿಸಿಕೊಳ್ಳಲು ಈ ಯೋಜನೆಗಳು ಸಹಕಾರಿಯಾಗಿವೆ. ಇನ್ನು ಮೂರನೆಯದಾಗಿ 2026ರಲ್ಲಿ ನಡೆಯಲಿರುವ ಗ್ರೇಟರ್ ಬೆಂಗಳೂರು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸುವ ಜವಾಬ್ದಾರಿಯನ್ನು ಡಿಕೆ ಶಿವಕುಮಾರ್ ಅವರು ಹೊಂದಿದ್ದಾರೆ. ಈ ಚುನಾವಣೆಗಳಲ್ಲಿ ಗೆಲುವು ಸಾಧಿಸಲು ಇವರಿಗೆ ಈ ಮೂಲಸೌಕರ್ಯ ಯೋಜನೆಗಳ ಪ್ರಚಾರ ಅನಿವಾರ್ಯವಾಗಿದೆ. ಇನ್ನು ಸ್ನೇಹಿತರೆ, ಅಧಿಕಾರ ಹಂಚಿಕೆಯ ವಿಷಯದಲ್ಲಿ ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಮಾತು ಕೊಟ್ಟರೆ ತಪ್ಪಬಾರದು, ಮಾತಿಗಿಂತ ದೊಡ್ಡ ಶಕ್ತಿ ಇಲ್ಲ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಮೂಲಕ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಪರೋಕ್ಷ ಎಚ್ಚರಿಕೆಯನ್ನ ನೀಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯ ಅವರು ಜನರಿಗೆ ನೀಡಿದ ಭರವಸೆಗಳನ್ನು ಈಡೇರಿಸುವುದೇ ನಿಜವಾದ ಶಕ್ತಿ ಎಂದು ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಟಿದ್ರು. ಈ ಶಬ್ದ ಸಮರವು ಇಬ್ಬರ ನಡುವಿನ ಅಂತರವನ್ನ ಎತ್ತಿ ತೋರಿಸುತ್ತದೆ. ಆದರೂ ಬಜೆಟ್ನಲ್ಲಿ ಬೆಂಗಳೂರಿನ ಯೋಜನೆಗಳಿಗೆ ಸಿಕ್ಕಿರುವ ಬೆಂಬಲವು ಸದ್ಯಕ್ಕೆ ಈ ಜಟಾಪಟಿಯನ್ನು ಒಂದು ಹಂತದವರೆಗೆ ತಣ್ಣಗಾಗಿಸಿದೆ. ಇನ್ನು ಬೆಂಗಳೂರು ಹಾಗೂ ದಕ್ಷಿಣ ಕರ್ನಾಟಕವನ್ನ ಹೊರತುಪಡಿಸಿದರೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕವನ್ನ ಅಭಿವೃದ್ಧಿಪಡಿಸುವುದಕ್ಕೆ ಕೇಂದ್ರದಿಂದ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ ಹಾಗೂ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಹಾಗೂ ಕಾಂಗ್ರೆಸ್ ಒಟ್ಟಿಗೆ ಸೇರಿ ಉತ್ತರ ಕರ್ನಾಟಕವನ್ನ, ಕಲ್ಯಾಣ ಕರ್ನಾಟಕವನ್ನ ಅಭಿವೃದ್ಧಿಪಡಿಸುವುದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್